ನಮಸ್ತೆ ಕರ್ನಾಟಕ. ವೆರಿ ಇಂಪಾರ್ಟೆಂಟ್ ಕ್ವಶನ್ ಈ ವಿಡಿಯೋದಲ್ಲಿದೆ. ನಾನು ಕರ್ನಾಟಕದಲ್ಲಿದ್ದೇನೆ, ಗವರ್ನಮೆಂಟ್ ಕೆಲಸಕ್ಕೆ ಪ್ರಿಪೇರ್ ಆಗ್ಲಾ ಇಲ್ಲ ಸ್ಟಾಕ್ ಮಾರ್ಕೆಟ್ ಅನ್ನೇ ಫುಲ್ ಟೈಮ್ ಕೆರಿಯರ್ ಆಗಿ ಮಾಡ್ಕೊಂಡ? ಯಾವ್ದ್ರಲ್ಲಿ ಪ್ರಾಬಬಿಲಿಟಿ ಸಕ್ಸಸ್ ಜಾಸ್ತಿ ಇದೆ? ಗವರ್ನಮೆಂಟ್ ಕೆಲಸದಲ್ಲಿ ಅಡ್ವಾಂಟೇಜ್ ಜಾಸ್ತಿ. ಅದೇನಪ್ಪ ಅದು? ನೋಡಿ, ಇರೋ 365 ದಿನದಲ್ಲಿ 60 ಸಂಡೇ ಉಳಿದಿದ್ದೆಷ್ಟು? 305. 12 ಸೆಕೆಂಡ್ ಸ್ಯಾಟರ್ಡೆ ಉಳಿದಿದ್ದೆಷ್ಟು? 293. ತಿಂಗಳಿಗೆ ಒಂದು ಹಬ್ಬ ಅನ್ಕೊಂಡ್ರು 13 ಹಬ್ಬ, 13 ದಿನ ಎಗ್ರೋಯ್ತು. 280. ಇದ್ರಲ್ಲಿ ಅವನ್ ಸತ್ತ ಇವನ್ ಸತ್ತ ಅಲ್ಲಿ ಸ್ಟ್ರೈಕು ಇಲ್ಲಿ ಬಂದು ಅನ್ಕೊಂಡ್ರು 20 ದಿನ ಎಗ್ರೋಯ್ತು. 260. 260. ಸೊ ಇಎಲ್ಲು ಸಿಎಲ್ಲು ವಿತೌಟ್ ಪೇ ಅನ್ಕೊಂಡ್ರು 70 ಡೇಸ್ ಮಟ್ಯಾಚ್. 190 ಡೇಸ್ ಇರೋದು. ಇದರಲ್ಲಿ ಬೆಳಿಗ್ಗೆ 10 ಗಂಟೆ ಬರೋನು 11 ಗಂಟೆ ಬಂದ್ರು ಯಾವ ನನ್ನ ಮಗನು ಕೇಳಲ್ಲ. 5 ಗಂಟೆಗೆ ಹೋಗ್ಬೇಕಾಗಿರೋನು 3 ಗಂಟೆಗೆ ಎದ್ದೋದ್ರು ಯಾರು ಕೇಳಲ್ಲ. ಇದ್ರ ಮಧ್ಯೆ 4 ಸಲ ಟೀಗೆ ಕಾಫಿಗೆ ಅದಕ್ಕೆ ಇದಕ್ಕೆ ಅಂತ ಹೋದ್ರು ಅರ್ಧ ಗಂಟೆ 2 ಅವರ್ ಎಗ್ರೋಯ್ತು. ಕಾಲ್ದಿದ್ದಕ್ಕೆ 1 ಅವರ್ ಲಂಚ್ ಬ್ರೇಕ್. ಸೊ ನಾವು ಕೆಲಸ ಮಾಡದೆ 3 ಅವರ್. ಈ 3 ಅವರ್ಲಿ ಕೆಲಸ ಮಾಡದೆ ಸುಮ್ನೆ ಕೂತಿದ್ರು ಕೂಡ ಗಿಂಬ್ಲಾ ಬೇರೆ ಬರುತ್ತೆ. ಹಂಗೋ ಹಿಂಗೋ 20 ವರ್ಷ ಹೆಂಗೋ ಗುಡುಗಿಸ್ಬಿಟ್ರೆ ಪೆನ್ಷನ್ ಗೆ ಎಲಿಜಿಬಿಲಿಟಿ. ಆ ಪೆನ್ಷನ್ ತಗೊಂಡು ಬೆಳಿಗ್ಗೆ 90 ಸಾಯಂಕಾಲ 90 ಹೊಡ್ಕೊಂಡು ಚಾರ್ಮಿನಾರ್ ಸಿಗರೇಟ್ ಸೇರ್ಕೊಂಡು ಹೆಂಗೋ ಕಾಲ ಕಳೆದು ಬಿಡ್ಬೋದಪ್ಪ. ಐ ಅಗ್ರಿ 100%. ಇಟ್ಸ್ ಅ ಟ್ರೂ. ಇದಕ್ಕೆ ಪ್ರಿಪರೇಷನ್ ಗೆ ಟೈಮ್ ಹಿಡಿಯುತ್ತೆ, ಕರೆಕ್ಟಾ? ಸ್ಟಾಕ್ ಮಾರ್ಕೆಟ್ ಕಂಪೇರ್ ಮಾಡ್ಕೊಂಡ್ರೆ ಗವರ್ಮೆಂಟ್ ಕೆಲಸ ಸಿಗೋದು ತುಂಬಾ ಕಷ್ಟ ಇದೆ. ನಿಮ್ಗೆ ನೀವೇ ಯೋಚನೆ ಮಾಡಿ, ನಿಮ್ಮನ್ನ ನೀವೇ ಕೇಳ್ಕೊಳ್ಳಿ. ನೋಟಿಫಿಕೇಶನ್ ಬಂದೆ 3 ಇಯರ್ಸ್ ಆಗಿದೆ. 3 ಇಯರ್ಸ್ ಇಂದ ಒಂದೇ ಒಂದು ಕೆಲಸನೂ ಬರ್ಲಿಲ್ಲ ಅಂದ್ರೆ ಯೋಚನೆ ಮಾಡಿ ಒಬ್ಬ ವಿದ್ಯಾರ್ಥಿಗಳ ಲೈಫ್ ಏನಾಗ್ಬೇಕು. ನಮಸ್ತೆ ಕರ್ನಾಟಕ, ನಾನು ನಿಮ್ಮ ಮನೋಜ್ ಕುಮಾರ್, ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್. ನನ್ನ ಸೆಬಿ ನೋಂದಣಿ ಸಂಖ್ಯೆ INH 00002068. ಇಲ್ಲಿ ನಾವು ಕೊಡುವ ಪ್ರತಿಯೊಂದು ಮಾಹಿತಿ ಸಹ ಪ್ರೆಸೆಂಟ್ ಡೇಟಾ ಮೇಲೆ ನಿಂತಿರುತ್ತೆ. ಈ ವಿಡಿಯೋ ಕೇವಲ ಒಂದು ಎಜುಕೇಶನಲ್ ಪರ್ಪಸ್ ಆಗಿರುತ್ತೆ. ಇದು ನಿಮ್ಮನ್ನ ಪ್ರಚೋದನೆಗೊಳಿಸುವ ಉದ್ದೇಶವಂತೂ ಆಗಿರುವುದಿಲ್ಲ. ತುಂಬಾ ಜನ ರೀಸೆಂಟ್ಲಿ ನಾನು ನೋಡಿದೆ, ಧಾರವಾಡದಲ್ಲಿ ಗವರ್ಮೆಂಟ್ ಕೆಲಸ ಸಿಗ್ತಾ ಇಲ್ಲ, ನೋಟಿಫಿಕೇಶನ್ ಬರ್ತಾ ಇಲ್ಲ ಅಂತ ತುಂಬಾ ಜನ ಫೈಟ್ ಮಾಡಿದ್ದಾರೆ. ಆ ಒಂದು ನ್ಯೂಸ್ ಅನ್ನ ನೀವು ಎಲ್ಲರೂ ನೋಡಿರ್ತೀರಾ. ಗವರ್ಮೆಂಟ್ ಕೆಲಸ ಸಿಗ್ತಾ ಇಲ್ಲ, ನಿರುದ್ಯೋಗ ಸಮಸ್ಯೆ ತುಂಬಾ ಇದೆ ಅಂತ ಫೈಟ್ ಮಾಡುವಂತ ನಮ್ಮ ರಾಜ್ಯದಲ್ಲಿ ನಾನೊಂದು ಈ ವಿಡಿಯೋ ಮುಖಾಂತರ ನನ್ನ ಒಂದು ಇನ್ಫಾರ್ಮೇಶನ್ ನ ನೀವು ಅರ್ಥ ಮಾಡ್ಕೊಂಡ್ರೆ ಅಟ್ಲೀಸ್ಟ್ ಒಂದು ಸೆಕೆಂಡರಿ ಸೋರ್ಸ್ ಆಫ್ ಇನ್ಕಮ್ ಅನ್ನ ಮಾಡ್ಕೋಬಹುದು ಅಂತ ನನ್ನ ಅಭಿಪ್ರಾಯ. ಗವರ್ಮೆಂಟ್ ಸರ್ವಿಸಸ್ಗೆ ಪ್ರಿಪೇರ್ ಆಗಿ, ಎಸ್ ನಿಮ್ಮ ಡ್ರೀಮ್ ಇದೆ, ನಾನೇನೋ ಒಂದು ಆಗ್ಬೇಕು, ನಾನು ತಹಸೀಲ್ದಾರ್ ಆಗ್ಬೇಕು, ನಾನು FDA ಅಲ್ಲಿ ಗವರ್ಮೆಂಟ್ ನೌಕರಿ ಮಾಡ್ಬೇಕು, ಗವರ್ಮೆಂಟ್ ನೌಕರಿ ಮಾಡಿದ್ರೆ ನನಗೆ ಹೆಣ್ಣು ಕೊಡ್ತಾರೆ, ರೆಸ್ಪೆಕ್ಟ್ ಸಿಗುತ್ತೆ, ಸೊಸೈಟಿಯಲ್ಲಿ ಸ್ಟೆಬಿಲಿಟಿ ಇರುತ್ತೆ, ಒಳ್ಳೆ ಪೆನ್ಷನ್ ಬರುತ್ತೆ, ಇನ್ಕಮ್ ಬರುತ್ತೆ, ಏನೇನೋ ಯೋಚನೆ ಮಾಡಿರ್ತೀರ. ಐ ಅಗ್ರಿ 100%. ಇಟ್ಸ್ ಅ ಟ್ರೂ. ಇದಕ್ಕೆ ಪ್ರಿಪರೇಷನ್ ಗೆ ಟೈಮ್ ಹಿಡಿಯುತ್ತೆ, ಕರೆಕ್ಟಾ? ಸ್ಟಾಕ್ ಮಾರ್ಕೆಟ್ ಕಂಪೇರ್ ಮಾಡ್ಕೊಂಡ್ರೆ ಗವರ್ಮೆಂಟ್ ಕೆಲಸ ಸಿಗೋದು ತುಂಬಾ ಕಷ್ಟ ಇದೆ. ನಿಮ್ಗೆ ನೀವೇ ಯೋಚನೆ ಮಾಡಿ, ನಿಮ್ಮನ್ನ ನೀವೇ ಕೇಳ್ಕೊಳ್ಳಿ. ನೋಟಿಫಿಕೇಶನ್ ಬಂದೆ 3 ಇಯರ್ಸ್ ಆಗಿದೆ. 3 ಇಯರ್ಸ್ ಇಂದ ಒಂದೇ ಒಂದು ಕೆಲಸನೂ ಬರ್ಲಿಲ್ಲ ಅಂದ್ರೆ ಯೋಚನೆ ಮಾಡಿ ಒಬ್ಬ ವಿದ್ಯಾರ್ಥಿಗಳ ಲೈಫ್ ಏನಾಗ್ಬೇಕಂತ. ಫಸ್ಟ್ ಆಫ್ ಆಲ್ ಪ್ರಿಪೇರ್ ಆದ್ರೆ ಪಾಸ್ ಆಗೋದು ಕಷ್ಟ. ಅದರಲ್ಲಿ ನಾನಂತೂ ಸಿವಿಲ್ ಸರ್ವಿಸಸ್ ನಾನು ಸಹ 1 ಇಯರ್ ಟ್ರೈ ಮಾಡಿದ್ದೀನಿ. ಅಂದ್ರೆ ಅಷ್ಟು ಡೀಪ್ ಆಗಿ ನಾನು ಓದಕ್ ಆಗ್ಲಿಲ್ಲ, ಬಿಕಾಸ್ ಆಫ್ ಕೆಲಸ ಮಾಡ್ಕೊಂಡು ಮಾಡ್ತಾ ಇದ್ದೆ. ನಾನು ಬಾಷ್ ಅಲ್ಲಿದ್ದೆ. ಸೊ ಸಿವಿಲ್ ಸರ್ವಿಸಸ್ ಅಂದ್ರೆ ನಿಮ್ಗೆ ಗೊತ್ತಿದೆ, 10 ಲಕ್ಷ ಜನ ಬರೀತಾರೆ ಎಕ್ಸಾಮ್. 10 ಲಕ್ಷದಲ್ಲಿ ಪಾಸ್ ಆಗೋದು ಬರೀ 1000 ಜನ ಅಷ್ಟೇ. ಅಂದ್ರೆ 99.99% ಫೇಲ್. ಅಂತ ಸಾಹಸಕ್ಕೆ ಕೈ ಹಾಕ್ತೀವಿ ನಾವು. ಯೋಚನೆ ಮಾಡಿ, ಅಂದ್ರೆ ನೀವು ಒಬ್ರು 10 ಲಕ್ಷ ಜನನ ಎದುರಿಸ್ತಾ ಇದ್ದೀರಾ. ಅದ್ರಲ್ಲಿ ಹೇಳ್ಬೋದು ನೀವು, ಸರ್ ಅದರಲ್ಲಿ 7 ಲಕ್ಷ ಜನ ಸುಮ್ಮನೆ ಬರೀತಾರೆ, ಸುಮ್ಮನೆ ಟೈಮ್ ಪಾಸ್ ಬರೀತಾರೆ, ಇನ್ನು 3 ಲಕ್ಷ ಜನ ಪ್ರಿಪೇರ್ ಆಗ್ತಾರೆ. ಆ 3 ಲಕ್ಷದಲ್ಲಿ ಫುಲ್ ಟೈಮ್ ಪ್ರಿಪೇರ್ ಆಗೋದು ಮೇ ಬಿ 1 ಲಕ್ಷ ಜನ. ಆ 1 ಲಕ್ಷದಲ್ಲಿ ನಾನು 10,000ದಲ್ಲಿ ಹೋಗ್ಬೇಕು, ಟಾಪ್ 10 ಅಲ್ಲಿ. ಎಸ್, ಯು ಮೇ ಸೇ ಲಾಟ್ ಆಫ್ ಏನೇನೋ ರೀಸನ್ಸ್ ಕೊಟ್ಟರು ಸಹ. ಸೊ ಐ ಅಗ್ರಿ. ಸೊ ಇದೆಲ್ಲ ಒಂದು ಲಕ್ ಫ್ಯಾಕ್ಟರ್ನು ಇರುತ್ತೆ. ನನ್ನ ಫ್ರೆಂಡ್ ಒಬ್ಬ ಇದ್ದಾರೆ. ಸೊ ಅವರು 4 ವರ್ಷ ಟ್ರೈ ಮಾಡ್ತಾರೆ UPSC. 4 ವರ್ಷ ಡೆಲ್ಲಿಯಲ್ಲಿ ಇದ್ದೆಲ್ಲ ಓದ್ತಾರೆ. ಫುಲ್ ಟೈಮ್, ನಾನು ಹೇಳ್ತಾ ಇರೋದು ಫುಲ್ ಟೈಮ್ ಡೆಲ್ಲಿಯಲ್ಲಿ PG ಅಲ್ಲಿ ಇದ್ಕೊಂಡು ಚೆನ್ನಾಗಿ ಓದ್ತಾರೆ. ಲಾಸ್ಟಿಗೆ ಪ್ರಿಲಿಮ್ಸ್ ಸಹ ಕ್ಲಿಯರ್ ಆಗಲ್ಲ. ಫಸ್ಟ್ ಅಟೆಂಪ್ಟ್ ಅಲ್ಲೇ ಅರ್ಥ ಮಾಡ್ಕೊಳ್ಳಿ, ಪ್ರಿಲಿಮ್ಸ್ ಕ್ಲಿಯರ್ ಆಗ್ತಾ ಇಲ್ಲ ಅಂದ್ರೆ ಏನೋ ಸಮಸ್ಯೆ ಇದೆ. ನಿಮ್ಮ ಓದೋ ಸರಿ ಇಲ್ಲ, ಇಲ್ಲ ನಿಮ್ಮ ಪ್ರಿಪ್ರೇಷನ್ ಸರಿ ಇಲ್ಲ, ಇಲ್ಲ ನಿಮ್ಮ ದಾರಿ ಸರಿ ಇಲ್ಲ, ಇಲ್ಲ ನಿಮಗೆ UPSC ಸೆಟ್ ಆಗಲ್ಲ ಅಂತ. ಇಫ್ ಯು ಕ್ಯಾನ್ ಕ್ಲಿಯರ್ ಪ್ರಿಲಿಮ್ಸ್, ಯಾರ್ಯಾರು UPSC ಆಸ್ಪಿರೆಂಟ್ಸ್ ಆರ್ FDA ಅದರಲ್ಲಿ ಮಾಡ್ತಾ ಇರೋಕ್ಕೆ, FDA ಲೋಕಲ್ ಅದು ಇದು ಎಕ್ಸಾಮ್ಸ್ ಬರೆಯೋಕ್ಕೆ, ಇಲ್ಲ ಪೊಲೀಸ್ ಎಕ್ಸಾಮ್ಸು, ಫಸ್ಟ್ ನೀವು UPSC ಪ್ರಿಲಿಮ್ಸ್ನ ಕ್ಲಿಯರ್ ಮಾಡೋಕ್ಕೆ ಟ್ರೈ ಮಾಡಿ. ಇಫ್ ಅಟ್ ಆಲ್ ಇಫ್ ಯು ಕ್ಯಾನ್ ಕ್ಲಿಯರ್, ಐ ಥಿಂಕ್ ನೀವು ಯಾವ ಎಕ್ಸಾಮ್ ಬೇಕಾದ್ರೂ ಕ್ಲಿಯರ್ ಮಾಡ್ತೀರಾ, ಬಿಕಾಸ್ ದಟ್ ಈಸ್ ಅ ಬೆಂಚ್ ಮಾರ್ಕ್ ತಾನೆ. ಸೊ KSL ಪ್ರಿಲಿಮ್ಸ್ ಕ್ಲಿಯರ್ ಆಯಿತು ಸರ್, ನಂದು FDA ಆಗುತ್ತಾ? ಮೇ ಬಿ ಯು ಕ್ಯಾನ್ ಡೂ ಇಟ್. KSL ನೀವು ಪ್ರಿಲಿಮ್ಸ್ ಕ್ಲಿಯರ್ ಮಾಡಿದ್ರೆ UPSCಲಿ ಕ್ಲಿಯರ್ ಮಾಡೋಕ್ಕಾಗಲ್ಲ, ಬಿಕಾಸ್ ಸಿಲೆಬಸ್ಸೇ ಬೇರೆ ಇರ್ತದೆ. ಅದರಲ್ಲಿ ಬೇರೆ CSAT ಅಂತ ಬೇರೆ ಇರುತ್ತೆ, ವಿಚ್ ಈಸ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್. ನಮಗಂತೂ CSAT ಅಲ್ಲಿ
ಈಸಿಯಾಗಿ ಪಾಸ್ ಆಗ್ತೀವಿ. ಜನರಲ್ ಕ್ವಶನ್ಸ್ ಅಲ್ಲಿ ಫೇಲ್ ಆಗ್ಬಿಡ್ತೀವಿ. CSAT ಹೆಂಗೋ ಪಾಸ್ ಆಗ್ಬಿಡ್ತೀವಿ. ಜನರಲ್ ನಾಲೆಜ್ ಆರ್ ವಾಟ್ ಎವರ್ ಕರೆಂಟ್ ಅಫೇರ್ಸ್ ಕೇಳ್ತಾರಲ್ಲ, ಒಂದು ಪೇಪರ್ ಕರೆಂಟ್ ಅಫೇರ್ಸ್, ಇನ್ನೊಂದು CSAT. ಕರೆಂಟ್ ಅಫೇರ್ಸ್ ಅಲ್ಲಿ ಹೋಗ್ಬಿಡ್ತದೆ ನಮ್ದೆಲ್ಲ. ಬಿಕಾಸ್ ಅದನ್ನ ಪ್ರಿಪೇರ್ ಆಗೋದಕ್ಕೆ ಎಷ್ಟೋ ವರ್ಷ ಶ್ರಮ ಬೇಕು. ಇದೇ ಪ್ರಶ್ನೆನ ನಾನು ಮಾರ್ಕೆಟ್ ಎಕ್ಸ್ಪರ್ಟ್ಸ್ನ ತುಂಬಾ ಜನನ ವಿಚಾರಿಸಿದವಾಗ ಏನ್ ಹೇಳಿದ್ರು ಅಂದ್ರೆ, ಎಸ್ ಸರ್, ಇದು ಗೌರ್ಮೆಂಟ್ ಜಾಬನ್ನ ನಾನು ತಗೊಳ್ತೀನಿ, ಯಾಕಂದ್ರೆ ಇದರಲ್ಲಿ ನನಗೆ ರೆಸ್ಪೆಕ್ಟ್ ಸಿಗುತ್ತೆ, ಸ್ಟೇಬಲ್ ಇನ್ಕಮ್ ಇರುತ್ತೆ, ಜೊತೆಗೆ ಕೆರಿಯರ್ ಗ್ರೋತ್ ಇರುತ್ತೆ, ವೆರಿ ಲೆಸ್ ಫಿನಾನ್ಷಿಯಲ್ ರಿಸ್ಕ್ ಎಲ್ಲ ಇರ್ತದೆ. ಸೊ ಯಾಕಂದ್ರೆ ಗೌರ್ಮೆಂಟ್ ಕೆಲಸದಲ್ಲಿ ಏನೋ ಆರಾಮಾಗಿ ಕೆಲಸ ಬರುತ್ತೆ, ಕೆಲಸ ಇರುತ್ತೆ, ಪರ್ಮನೆಂಟ್ ಕೆಲಸ, ಹಂಗೋ ಹಿಂಗೋ ಚಕ್ರ ಗುಡಿಸ್ಕೊಂಡು ಹೋಗ್ಬೋದು. ಅದು ಬೇರೆ ಒಂದು ಕಾಮಿಡಿ ಸೀನ್ ಬೇರೆ ಇದೆ ನಮ್ಮ ಕನ್ನಡದಲ್ಲಿ. ಸೊ ಗೌರ್ಮೆಂಟ್ ಕೆಲಸದ ಬೆನಿಫಿಟ್ಸ್ ಏನು ಅಂತೆಲ್ಲ ಇದೆ, ಸಖತ್ತಾಗಿದೆ ನೋಡಿ. ಸೊ ಡಿಸ್ಅಡ್ವಾಂಟೇಜಸ್ ಬಗ್ಗೆನೂ ಸ್ವಲ್ಪ ತಲೆ ಕೆಡಿಸ್ಕೊಳ್ಳೋಣ. ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಇರುತ್ತೆ. ಒಂದು ಕೆಲಸಕ್ಕೆ 100-200 ಜನ ಕಾಂಪಿಟೇಷನ್. ಯೋಚನೆ ಮಾಡಿ, ನಾನು ಗೌರ್ಮೆಂಟ್ ಕೆಲಸನೇ ಬಿಟ್ಟು ಬಂದಿದ್ದೀನಿ, ಗೌರ್ಮೆಂಟ್ ಕೆಲಸ ಬೇಡ ಅಂತ 3 ನಮಸ್ಕಾರ ಹಾಕಿ ಬಂದಿದ್ದೀನಿ ನಾನು. ಆ್ಯಂಡ್ ಎಷ್ಟೋ ಜನ ಗೌರ್ಮೆಂಟ್ ಕೆಲಸಕ್ಕೆ ಹೋದವರು 5 ವರ್ಷಕ್ಕಿಂತ ಜಾಸ್ತಿ ಇರಲ್ಲ, ಫಸ್ಟ್ ಇಯರೇ ಬಿಟ್ಟು ಬರೋರು ತುಂಬ ಜನ ಇದ್ದಾರೆ. ಬಿಕಾಸ್ ಅದು ಸೆಟ್ ಆಗಲ್ಲ. ಎಸ್ಪೆಷಲಿ ನೀವೇನಾದ್ರು ಕಾರ್ಪೊರೇಟಲ್ಲಿ ವರ್ಕ್ ಮಾಡಿ, ಕಾರ್ಪೊರೇಟ್ ಕಲ್ಚರಲ್ಲಿದ್ದು ಅಲ್ಲೋಗಿ ನಿಮಗೆ ಸೆಟ್ಟೇ ಆಗಲ್ಲ. ಬಿಕಾಸ್ ಅಲ್ಲಿರೋ ಆ ಸುತ್ತಮುತ್ತ ಎಲ್ಲ ಅಟ್ಮಾಸ್ಫಿಯರೇ ನಿಮ್ಗೆ ಸೆಟ್ ಆಗಲ್ಲ. ಫಸ್ಟ್ ಆಫ್ ಆಲ್ 1 ವರ್ಷನೂ ಇರೋಕ್ಕಾಗಲ್ಲ. ಬಿಕಾಸ್ ಅಲ್ಲಿರೋ ಮೈಂಡ್ ಸೆಟ್ಟು ತುಂಬ ನ್ಯಾರೋ ಮೈಂಡೆಡ್ಡು. ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಹೇಳ್ಕೊಡ್ತಾ ಇರೋದು. ತುಂಬ ನ್ಯಾರೋ ಮೈಂಡೆಡ್ ಜನ ಇರ್ತಾರೆ. ನಿಮ್ದಲ್ಲಿ ಟ್ಯಾಲೆಂಟು, ನಿಮ್ಮ ನಾಲೆಜ್ನೇನೋ ತೋರ್ಸಕ್ಕೆ ಹೋದ್ರಿ ಅನ್ಕೊಳ್ಳಿ, ಗೌರ್ಮೆಂಟ್ ಜಾಬಲ್ಲಿ ತುಳಿದು ಬಿಸಾಕ್ತಾರೆ. ಆಯಿತು ಸರ್ ಅಂದರೆ ಬಚಾವು. ದಡ್ರ ಥರ ಇದ್ದರೆ ಬದುಕೊಳ್ತೀವಿ. ಸ್ವಲ್ಪ ಬುದ್ಧಿವಂತಿಕೆ ತೋರಿಸಿದ್ರೆ ಅನ್ಕೊಳ್ಳಿ, ಎಲ್ಲೆಲ್ಲಿ ಎತ್ತಂಗಡಿ ಮಾಡಾಕ್ತಾರೋ ಗೊತ್ತಿಲ್ಲ. ಸೊ ತುಂಬ ಕಷ್ಟ ಇದೆ. ನಿಮ್ಮ ಟ್ಯಾಲೆಂಟನ್ನು ತುಳಿದಾಕ್ಬಿಡ್ತಾರೆ ರಿಯಾಲಿಟಿ. ಸೊ ನಾನೇ ಒಂದು ಪ್ರಾಜೆಕ್ಟನ್ನ ತೊಗೊಂಡೋಗಿ ಕೊಟ್ಟಿದ್ದೀನಿ. ರಿಯಾಲಿಟಿ ನಂಬ್ತಿರೋ ಇಲ್ವೋ, ಒಂದಿಷ್ಟು ದಪ್ಪ ಪ್ರಾಜೆಕ್ಟ್ ತೊಗೊಂಡೋಗಿ ಕೊಟ್ಟರೆ, ದೊಡ್ಡ ಅಧಿಕಾರಿಗಳು ಕೊಟ್ಟರೆ ಏನು ಮಾಡಿದ್ರು ಗೊತ್ತಾ, ಎತ್ತಿ ಸೈಡಿಗೆ ಬಿಸಾಕಿ, ಹೌದಾ, ಓಕೆ ಇದಕ್ಕೆಲ್ಲ 1000 ಕೋಟಿ ಬೇಕಪ್ಪ ನಿಮ್ಮ ಪ್ರಾಜೆಕ್ಟ್ ಮಾಡೋದಕ್ಕೆ, ಓಕೆ ಏನೋ ಮಾಡಿದ್ಯಾ ಅಷ್ಟೇ, ಅಲ್ಲಿಗೆ ಮುಗೀತು. ನಿಮ್ಮ ಪ್ರಾಜೆಕ್ಟು, ನಿಮ್ಮ ಟ್ಯಾಲೆಂಟನ್ನು ಅಲ್ಲಿ 1% ಸಹ ಲೆಕ್ಕ ಹಾಕಲ್ಲ. ಅಲ್ಲೆಲ್ಲ ಝೀರೋ ಸಮ್ ಗೇಮ್. ನನಗೆಷ್ಟು ಬರುತ್ತೆ, ನನಗೆಷ್ಟು ಹೋಗುತ್ತೆ, ಬೈನರಿ ಡಿಜಿಟ್. ಪ್ರತಿಯೊಂದು ಕ್ಯಾಲ್ಕುಲೇಷನ್ ಹಿಂಗೆ ಇರ್ತದೆ. 0ನ 1 ನನಗೆ ಬರುತ್ತಾ, ನನಗೆ ಹೋಗುತ್ತಾ, ನನಗೆ ಇನ್ಕಮ್ ಬರುತ್ತಾ, ಇನ್ಕಮ್ ಹೋಗುತ್ತೆ. ಈ ಥರನೂ ಇರ್ತದೆ. ಅಗೇನ್ ಐ ಆಮ್ ನಾಟ್ ಟೆಲ್ಲಿಂಗ್, ಅಷ್ಟು ಡೀಪಾಗಿ ನಾನು ಏನು ಹೇಳ್ತಲ್ಲ, ನೀವೇ ಅರ್ಥ ಮಾಡ್ಕೊಳ್ಳಿ ಮಿಕ್ಕಿದ್ದು. ಸೊ ಪ್ರಿಪ್ರೇಷನ್, ಗೌರ್ಮೆಂಟ್ ಕೆಲಸಗಳಿಗೆ ಪ್ರಿಪ್ರೇಷನ್ ಮಿನಿಮಮ್ 2 to 4 years ಬೇಕು. ಸೊ ನೀವು ಯೋಚನೆ ಮಾಡಿ, ನೀವು 16 ವರ್ಷ ಸ್ಕೂಲ್ಗೆ ಹೋಗಿರ್ತೀರ, 4 ವರ್ಷ PUC 2 ವರ್ಷ, 4 ವರ್ಷ ಅದೊಂದು 3 ಇಂದ 4 ವರ್ಷ, 21 ವರ್ಷ. ಅದರಲ್ಲಿ ಬೇರೆ ಪ್ರಿಪ್ರೇಷನ್ ಒಂದು 3-4 ವರ್ಷ, 26-27 ಆಗೇ ಹೋಯ್ತು. ಅಷ್ಟರಲ್ಲಿ ಬೇರೆ ಈ ಮನೆ ಕಾಟ, ಮದುವೆ ಮಾಡಬೇಕು, ಕೆಲಸ ಸಿಕ್ಕಿಲ್ಲ ಇವ್ರಿಗೆ, ಹಂಗೆ ಹಿಂಗೆ ಮನೆಯಲ್ಲಿ ಬೇರೆ ಪ್ರೆಷರ್ ಹಾಕ್ಬಿಡ್ತಾರೆ. ನಿಮ್ಮ ಫ್ರೆಂಡ್ಸು ನೋಡಿ, ಯೋಚನೆ ಮಾಡಿ, ನಿಮ್ಮ ಫ್ರೆಂಡ್ಸು ಅಷ್ಟರಲ್ಲಿ 50-60 ಸಾವಿರ ಸಂಬಳ ತಗೊಳ್ತಾ ಇರ್ತಾರೆ. ನಂಬ್ತಿರಲ್ಲ, ನಮ್ಮ ಫ್ರೆಂಡ್ಗಾಗಿರೋ ಸ್ಟೋರಿ ನಾನು ಹೇಳ್ತಾ ಇದ್ದೀನಿ. ಅವ್ನು 4 ವರ್ಷ UPSC ಓದಕ್ಕೆ ಹೋದ, ಅದು BE ಮಾಡಿ MBA ಮಾಡಿ ಆಮೇಲೆ UPSCಗೆ ಹೋದ. UPSC ಮುಗಿಸಿ ಅವನು ಆಗಲ್ಲ ಅಂತ ಬರೋಷ್ಟರಲ್ಲಿ ಅವ್ರ ಫ್ರೆಂಡ್ಸ್, ಅಂದರೆ ನಮ್ಮ ಫ್ರೆಂಡ್ ಸರ್ಕಲಲ್ಲೇ 1.5 ಲಕ್ಷ 2 ಲಕ್ಷ ಸ್ಯಾಲ್ರಿ, ಕಾರು, ಮನೆ ಎಲ್ಲ ತಗೊಳ್ಳೇ ಬಿಟ್ಟಿದ್ದಾರೆ. ಇವನು ಇನ್ನು ಪಾಪ ಅವನಿಗೆ ದಿನದ ಖರ್ಚಿಗೂ ದುಡ್ಡಿಲ್ಲ, ಅಪ್ಪ ಅಮ್ಮನ ಕೇಳೋಕ್ಕಾಗಲ್ಲ. ಸೊ ನೀವು ನೋಡಿರ್ತಾರೆ, ಎಂಥ ಮೂವಿಗಳೆಲ್ಲ ಬಂದಿದೆ UPSC ಬಗ್ಗೆನೇ, ಎಷ್ಟು ಕಷ್ಟ ಇರುತ್ತೆ ಅಂತ ಯೋಚನೆ ಮಾಡಿ. ಅದಕ್ಕೆ ಕಷ್ಟ ಎಷ್ಟಿರುತ್ತೆ ಅಂತಾನೆ ಆ ಮೂವಿ ಮಾಡಿರೋದು, ವಿಚ್ ಇಸ್ ಅ ಹಿಂದಿ ಮೂವಿ. ದ ಬಿಗ್ಗೆಸ್ಟ್ ಡಿಸ್ಅಡ್ವಾಂಟೇಜ್ ಏನು ಆರ್ಥಿಕ ತಜ್ಞರು ಏನು ಹೇಳ್ತಾರೆ ಅಂದರೆ, ವೆರಿ ಲೆಸ್ ಇನ್ಕಮ್ ಕಂಪೇರ್ ಟು ಬಿಸ್ನೆಸ್ ಆರ್ ಅದರ್ ಟ್ರೇಡಿಂಗ್ ರಿಲೇಟೆಡ್. ಯಾಕಂದರೆ ಈ ವಿಡಿಯೋನೇ ಟ್ರೇಡಿಂಗ್ ಆರ್ UPSC ಅಂತ ತಾನೇ ಇರೋದು. ತುಂಬ ಕಡಿಮೆ ದುಡಿತಾರೆ, ಅದು ನಿಮಗೆ ಏನಕ್ಕೂ ಸಾಕಾಗಲ್ಲ. ಇದು ರಿಯಲ್ ಫ್ಯಾಕ್ಟ್ ನಾನು ಹೇಳ್ತಾ ಇರೋದು ಗೌರ್ಮೆಂಟ್ ಕೆಲಸಕ್ಕೆ ಹೋಗೋರಿಗೆ. ಸೊ ಒನ್ ಸೈಡ್ ಆಫ್ ದ ಕಾಯಿನ್ ಏನಂದರೆ, ತುಂಬ ಕಡಿಮೆ ಸ್ಯಾಲ್ರಿ, ಕಡಿಮೆ ಇದಿರುತ್ತೆ. ನೀವು ಹೇಳ್ಬೋದು ಆ ಪೇ ಕಮಿಷನ್, ಈ ಪೇ ಕಮಿಷನ್, ಹಂಗಷ್ಟೇ ಇಷ್ಟು ಅಂತ. ಬಟ್ ಸ್ಟಿಲ್ ಬಟ್ಟೆಗೆ ಮೋಸ ಇಲ್ಲ. ಯಾಕಂದರೆ ಇದು ರಿಯಲ್ ಫ್ಯಾಕ್ಟು. ನಾನು ಗೌರ್ಮೆಂಟ್ ಎಂಪ್ಲಾಯ್ ಆಗಿದ್ದಾಗ ನನಗೇನು ಅನಿಸ್ತಾ ಅಂದರೆ, ಬಟ್ಟೆಗೆ ಮೋಸ ಇಲ್ಲ. ನಿಮ್ಗೇನು ಬೇಕು, ಊಟ ಬೇಕು, ಬಟ್ಟೆ ಬೇಕು, ವಸತಿ ಬೇಕು, ಇಷ್ಟಕ್ಕಂತೂ ಮೋಸ ಇಲ್ಲ. ಬಟ್ ನಿಮ್ಗೇನೋ ನಾನು ಲ್ಯಾಂಬರ್ಗಿನಿ ತಗೋಬೇಕು, ನಾನು ರೋಲ್ಸ್ ರಾಯ್ಸಲ್ಲಿ ಓಡಾಡಬೇಕು, ಹೆಲಿಕಾಪ್ಟ್ರಲ್ಲಿ ಓಡಾಡಬೇಕು ಅಂದರೆ ಗೌರ್ಮೆಂಟ್ ಕೆಲಸ ನಿಮಗಲ್ಲ, ನೆನ್ಪಿಟ್ಕೊಳ್ಳಿ. ಸೊ ಇದನ್ನು ಇನ್ನೇನು ಮಾಡ್ಬೇಕು ಸರ್, ಎನಿ ಬಿಸ್ನೆಸ್. ಸೊ ಅದು ಬಂದವಾಗ ಎನಿಹೌ ಟ್ರೇಡಿಂಗ್ ಜೊತೆ ಕಂಪೇರ್ ಮಾಡ್ಕೊಳ್ಳೋಣ. ಸೊ ಟ್ರೇಡಿಂಗು ಅಲ್ಲಿ ಇನ್ನೇನು ಪ್ಲಸ್ ಪಾಯಿಂಟ್ಸ್ ಏನಿದೆ ಸರ್, ಇಲ್ಲಿ ಟ್ರೇಡಿಂಗಲ್ಲಿ ಪ್ಲಸ್ ಪಾಯಿಂಟ್ಸ್ ಏನಿದೆ, ಮೈನಸ್ ಪಾಯಿಂಟ್ಸ್ ಏನಿದೆ ಅಂತಲೂ ನೋಡೋಣ. ಸೊ ಟ್ರೇಡಿಂಗಲ್ಲಿ ಏನಂದರೆ ಅನ್ಲಿಮಿಟೆಡ್ ಅರ್ನಿಂಗ್ ಪೊಟೆನ್ಷಿಯಲ್. ನೀವು 1 ಕೋಟಿನೂ ದುಡಿಬೋದು. ಯೂಟ್ಯೂಬಲ್ಲೇ ನೋಡಿರ್ತೀರ, ನಾನು 1 ಕೋಟಿ ಮಾಡಿದೆ, 10 ಕೋಟಿ ಮಾಡಿದೆ, 100 ಕೋಟಿ ಮಾಡಿದೆ, ಇದೆಲ್ಲ ನೀವು ನೋಡಿರ್ತಾರೆ ವಿಡಿಯೋಸ್. ಸೊ ಟ್ರೇಡಿಂಗಲ್ಲಿ ನೀವು 1 ಕೋಟಿನೂ ಮಾಡ್ಬೋದು, ಲ್ಯಾಂಬರ್ಗಿನೂ ತೊಗೋಬೋದು, ರೋಲ್ಸ್ ರೈಸ್ ತೊಗೋಬೋದು, ಎಲ್ಲ ನಿಮ್ಮ ಪೊಟೆನ್ಷಿಯಲ್ ಮೇಲೆ ಡಿಪೆಂಡ್. ಸೊ ಅಗೇನ್ ತುಂಬ ಖುಷಿ ಪಡಬೇಡಿ, ಬಿಕಾಸ್ ಅದಕ್ಕೆ ಚೆಕ್ಮೇಟ್ ಇದೆ. ನಾನು ಲ್ಯಾಂಬರ್ಗಿನಿ ತೊಗೋಬೋದು ಸರ್ ಹೇಳ್ತವ್ರಲ್ಲ, ಅದಕ್ಕೂ ಸಹ ಗೋಲ್ನ ರೀಚ್ ಆಗೋದಕ್ಕೆ ಒಂದು ಪ್ರೋಸೆಸ್ ಇದೆ, ಪ್ರೊಸೀಜರ್ ಇದೆ.
ಟ್ರೇಡಿಂಗ್ ಕಲಿಯೋದಕ್ಕೂ ಮಿನಿಮಮ್ 1 or 2 years ಆರ್ ಸಮ್ಟೈಮ್ಸ್ 3 years ಸಹ ಬೇಕಾಗುತ್ತೆ. ಟ್ರೇಡಿಂಗ್ನ ನೀವು 3 ದಿವಸದಲ್ಲಿ ಕಲಿಯೋಕ್ಕಾಗಲ್ಲ, 1 ವಾರದಲ್ಲಿ ಕಲಿಯೋಕ್ಕಾಗಲ್ಲ. ಇಟ್ ಟೇಕ್ಸ್ ಇಟ್ಸ್ ಟೈಮ್. ಸೊ ಅದರದೇ ಆದ ಒಂದು ಟೈಮ್ ತಗೊಳುತ್ತೆ. ಆ್ಯಂಡ್ ಯು ಕ್ಯಾನ್ ಸ್ಟಾರ್ಟ್ ಇಮಿಡಿಯೇಟ್ಲಿ. ಟ್ರೇಡಿಂಗ್ ಹೆಂಗಂದರೆ ನೀವು ಸ್ಟಾರ್ಟ್ ಮಾಡ್ಬೋದು ನಾಳೆನೇ, ಬಟ್ ತುಂಬ ಅದನ್ನು ಪ್ರಾಕ್ಟಿಕಲ್ ಆಗಿ ಕಲಿತು ಕನ್ಸಿಸ್ಟೆಂಟ್ ಪ್ರಾಫಿಟ್ ಮಾಡೋದಕ್ಕೆ ಟೈಮ್ ಬೇಕಾಗುತ್ತೆ. ಆ್ಯಂಡ್ ಇದರಲ್ಲಿ ನಿಮಗೆ ಬಾಸ್ ಅಂತ ಯಾರಿಲ್ಲ. ಅವ್ರದ್ದು ಸೈನ್ ಹಾಕ್ಸ್ಕೋಬೇಕು, ಗ್ರೀನ್ ಸಿಗ್ನೇಚರ್ ಹಾಕ್ತಾರಂತೆ, ಅವ್ರ ಬಾಸ್ ಅಂತೆ, ಮೀಟಿಂಗ್ಸ್ ಅಂತೆ, ಅದು ಇದು ಏನೂ ಇಲ್ಲ. ಫ್ಲೆಕ್ಸಿಬಲ್ ಆಗಿರ್ತದೆ. ಬಾಸ್ ಅನ್ನೋರೇ ಇರಲ್ಲ, ನಿಮಗೆ ನೀವೇ ಬಾಸು, ಕಂಪ್ಯೂಟರು, ನಾಲೆಜು ಇಷ್ಟೇ. ಇದರಲ್ಲಿ ಸ್ಕಿಲ್ ಬೇಕಾಗುತ್ತೆ. ಇಟ್ಸ್ ಅ ಕಂಪ್ಲೀಟ್ಲಿ ಸ್ಕಿಲ್ ಗೇಮ್. ಇಲ್ಲಿ ಬೇರೆ ಇನ್ನೇನೂ ಇಲ್ಲ. ಗಾಸಿಪ್ಸು ಏನೂ ಇಲ್ಲ. ಅವ್ರಿಗೋಗು, ಇವ್ರಿಗೋಗು, ಇಲ್ಲೋಗು, ಅವ್ರು ಇನ್ಫ್ಲೂಯೆನ್ಸ್ ಮಾಡು, ಇವ್ರು ಇನ್ಫ್ಲೂಯೆನ್ಸ್, ಟ್ರಾನ್ಸ್ಫರ್ಗೋಸ್ಕರ ಅಲ್ಲಿ ಓಡಾಡು, ಅವ್ರ ಹತ್ರಕ್ಕೆ ಹೋಗು, ಸಿಗ್ನೇಚರ್ ಹಾಕ್ಸ್ಕೋ, ಟ್ರಾನ್ಸ್ಫರ್ ಆಗ್ತಾ ಇಲ್ಲ. ಸೊ ನರಕನೇ ಅನ್ಭವಿಸ್ಬಿಟ್ಟಿದ್ದೀನಿ. ನಾನು ಗೌರ್ಮೆಂಟ್ ಎಂಪ್ಲಾಯ್ ಆಗಿದ್ದಾಗ ಒಂದು ಟ್ರಾನ್ಸ್ಫರ್ಗೋಸ್ಕರ ಅಲ್ದಾಡ್ಬಿಟ್ಟಿದ್ದೀನಿ. ಆ ಆಫೀಸರ್ ಹತ್ರ ಹೋಗು, ಈ ಆಫೀಸರ್ ಹತ್ರ ಹೋಗು, ಅದು ತುಂಬ ಟಫ್. ಬಟ್ ಇಲ್ಲಿ ನಿಮಗೆ ನೀವು ಹಿಮಾಲಯದಲ್ಲಿ ಕೂತ್ಕೊಂಡು ಟ್ರಾನ್ಸ್ಫರ್, ಹಿಮಾಲಯದಿಂದ ಬೇಕಾದ್ರೆ ಕನ್ಯಾಕುಮಾರಿಗೆ ಬನ್ನಿ, ಕರ್ನಾಟಕದಲ್ಲಿ ಕೂತ್ಕೊಳ್ಳಿ, ಗೋವಾಗೆ ಹೋಗಿ, ಎಲ್ಲಿ ಕೂತ್ಕೊಂಡು ಟ್ರೇಡಿಂಗ್ ಮಾಡ್ಬೋದು ಇಫ್ ಯಾವ ಇಂಟರ್ನೆಟ್ ಆ್ಯಂಡ್ ವಿಷನ್ ಆ್ಯಂಡ್ ಮೈಂಡ್ ಸೆಟ್. ಆ್ಯಂಡ್ ಡಿಸ್ಅಡ್ವಾಂಟೇಜ್ ಬಗ್ಗೆ ಮಾತಾಡೋಣ. ಟ್ರೇಡಿಂಗಲ್ಲಿ ಡಿಸ್ಅಡ್ವಾಂಟೇಜ್ ಏನಂದರೆ ಇಟ್ ರಿಕ್ವೈರ್ಸ್ ಕ್ಯಾಪಿಟಲ್. ಇದಕ್ಕೆ ಕ್ಯಾಪಿಟಲ್ ಬೇಕಾಗತ್ತೆ. ಸೊ ಮಿನಿಮಮ್ ನಾನು ಹೇಳ್ತಾ ಇರೋದು, ಒಂದು ಎಕ್ಸಾಂಪಲ್ ಕೊಡ್ತಾ ಇರೋದು, ಮಿನಿಮಮ್ ಒಂದು 50 ಲಕ್ಷ ನಾನು ಹೇಳ್ತಾ ಇರೋದು. ಸರ್ ಏನು ಸರ್ 50 ಲಕ್ಷನಾ? ಎಲ್ಲಿದೆ ಬಿಡಿ ಸರ್. ಮಿನಿಮಮ್ ಒಂದು 10 ಲಕ್ಷ, ಮಿನಿಮಮ್ ಒಂದು 25 ಲಕ್ಷ, ಈ ಥರ ಒಂದು ಕ್ಯಾಪಿಟಲ್ ಇರಬೇಕು. ಸರ್ 25 ಲಕ್ಷ ಇದ್ದರೆ ಎಷ್ಟು ದುಡಿಬೋದು? ಒಂದು 3% ಅನ್ಕೊಳ್ಳಿ. 2.5-3% ಅಂದ್ರೆ ಒಂದು 50-60 ಸಾವಿರ 70 ಸಾವಿರ ದುಡಿಬೋದು. 50 ಲಕ್ಷ ಇದ್ದರೆ ಎಷ್ಟು ದುಡಿಬೋದು? ಒಂದು 2% 2.5% ಅಂದ್ರೂ 1 ಲಕ್ಷ 1.25 ಲಕ್ಷ ದುಡಿಬೋದು. ಸರ್ 10 ಲಕ್ಷ ಇದ್ದರೆ ಎಷ್ಟು ದುಡಿಬೋದು? 10 ಲಕ್ಷದಲ್ಲಿ ಒಂದು 15-20 ಸಾವಿರ ದುಡಿಬೋದು. ಇದೇ ರಿಯಾಲಿಟಿ. ಇಷ್ಟೇನಾ ಸರ್ ಮಾಡೋಕ್ಕಾಗೋದು? ಎಸ್, ರಿಯಾಲಿಟಿನೇ ಹೇಳ್ತಾ ಇದ್ದೀನಿ. ಆ್ಯಂಡ್ ಇನ್ಕಮ್ ಈಸ್ ನಾಟ್ ಸ್ಟೇಬಲ್. ಟ್ರೇಡಿಂಗಲ್ಲಿ ಏನಂದರೆ ನಿಮಗೆ ಕನ್ಸಿಸ್ಟೆಂಟ್ ಇನ್ಕಮ್ ಬರಲ್ಲ. ಕನ್ಸಿಸ್ಟೆಂಟ್ಲಿ ಇವಾಗ ಗೌರ್ಮೆಂಟ್ ಕೆಲಸ ಆದರೆ ಲಕ್ಷ ಪ್ರತಿ ತಿಂಗಳು ಲಕ್ಷ ಬಂದು ಬೀಳುತ್ತೆ ನಿಮಗೆ. ಬಟ್ ಇಲ್ಲಿ ಕನ್ಸಿಸ್ಟೆಂಟ್ಲಿ ಲಕ್ಷ ಬರಲ್ಲ. ಒಂದು ತಿಂಗಳು ಲಕ್ಷನೂ ಬರ್ಬೋದು, ಒಂದು ತಿಂಗಳು -1 ಲಕ್ಷನೂ ಆಗ್ಬೋದು, ಬರೋ ತಿಂಗಳು 5 ಲಕ್ಷನೂ ಮಾಡ್ಬೋದು. ಇಲ್ಲಿ ಕನ್ಸಿಸ್ಟೆಂಟ್ ಇನ್ಕಮ್ ಅಂತೂ ಇರಲ್ಲ. ಇದು ಪ್ರಾಕ್ಟಿಕಲ್ ಯೋಚನೆ ಮಾಡಿ. ಮೆನಿ ಬಿಗಿನರ್ ಟ್ರೇಡರ್ಸ್ ಮೇ ಲೂಸ್ ದರ್ ಎಂಟೈರ್ ಕ್ಯಾಪಿಟಲ್. ಇದೊಂದು ರಿಸ್ಕ್ ಫ್ಯಾಕ್ಟರ್ ನಾನು ಹೇಳ್ತಿರೋದು. ಸೊ ನಾನು UPSC ಮಾಡ್ತಾ ಇದ್ದೀನಿ ಸರ್, ಅದು ಮಾಡ್ತಾ ಇದ್ದೀನಿ, ಟ್ರೇಡಿಂಗ್ ಬಂದ್ಬಿಡ್ಲಾ? ಎಸ್, ಇಫ್ ಯು ಆರ್ ಅ ಕಂಪ್ಲೀಟ್ ಫ್ರೆಷರ್ ಆರ್ ಬಿಗಿನರ್, ಸ್ಟಾರ್ಟಿಂಗಲ್ಲಿ ನಿಮ್ಮ ಕ್ಯಾಪಿಟಲ್ನ ಕಳ್ಕೊಳ್ಳೋ ಅಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ನೀವು 50 ಸಾವಿರ ಹಾಕ್ತೀರಾ, 1 ಲಕ್ಷ ಹಾಕ್ತೀರಾ, ಆ ಟ್ರೇಡಿಂಗ್ ಕಲಿಯುವಂಥ ಹಂತದಲ್ಲಿ ಲಾಸಸ್ನ ಫೇಸ್ ಮಾಡ್ತೀರಾ. ಅದು ನಿಮ್ಮನ್ನು ಡಿಪ್ರೆಷನ್ಗೂ ಕಳಿಸ್ಬೋದು. ಎಸ್, ಏನಪ್ಪ ಹಿಂಗೆ ಲಾಸ್ ಆಗೋಯ್ತು, ಆ ಕೆರಿಯರ್ ಬಿಟ್ಟು ಇಲ್ಲಿಗೆ ಬಂದರೆ ಇಲ್ಲೂ ಲಾಸ್ ಆಗೋಯ್ತು ಅಂಥ ದಿನಗಳು ನೀವು ಫೇಸ್ ಮಾಡ್ತೀರಾ. ಅದನ್ನೆಲ್ಲ ನೀವು ತಡೆ ಹಿಡಿಬೇಕು. ಅದನ್ನು ಯು ಹ್ಯಾವ್ ಟು ಫೇಸ್ ದಟ್ ಚಾಲೆಂಜ್. ಇನಿಷಿಯಲಿ ಡೆಫಿನೆಟ್ಲಿ ಇಲ್ಲಿ ನಿಮ್ಮ ಬಿಗಿನರ್ಸ್ಗೆ, ಎಸ್ಪೆಷಲಿ ಬಿಗಿನರ್ಸ್ಗೆ ಲಾಸ್ ಆಗೋ ಚಾನ್ಸಸ್ ತುಂಬಾ ಇರ್ತದೆ. ಆ್ಯಂಡ್ ನೀಡ್ಸ್ ಅ ಕ್ಯಾಪಿಟಲ್. ಇದರಲ್ಲಿ ಕ್ಯಾಪಿಟಲ್ ಆಲ್ರೆಡಿ ಹೇಳಿದ್ದೀನಿ, ಕ್ಯಾಪಿಟಲ್ ಬೇಕೇ ಬೇಕು. ಗೌರ್ಮೆಂಟ್ ಜಾಬ್ನ ಯಾರು ತೊಗೋಬೇಕಂದ್ರೆ ಯಾರಿಗೆ ಸ್ಟೆಬಿಲಿಟಿ ಬೇಕು, ಯಾರಿಗೆ ಕನ್ಸಿಸ್ಟೆಂಟ್ ಇನ್ಕಮ್ ಬೇಕು, ಯಾರಿಗೆ ಒಂದು ಫಿನಾನ್ಷಿಯಲ್ ಸ್ಟೇಟಸ್, ನಾನು ಗೌರ್ಮೆಂಟ್ ಎಂಪ್ಲಾಯಿ ಅನ್ನೋ ಸ್ಟೇಟಸ್ಸು, ಸೊ ಸೇಫು ಅಂದರೆ ತುಂಬ ಸೇಫು, ನನಗೆ ರಿಸ್ಕ್ ಬೇಡಪ್ಪ, ನನಗೆ 5 ಲಕ್ಷ ಬೇಡ, ಲ್ಯಾಂಬರ್ಗಿನಿ ಬೇಡ, ಏನೂ ಬೇಡ, ನನಗೆ ಏನೋ ಬಟ್ಟೆಗಾದರೆ ಸಾಕು, ನಮ್ಮ ಫ್ಯಾಮಿಲಿಯಲ್ಲಿ ಏನೋ ಒಂದು ಜೀವನ ಚಕ್ರ ಗುಡುಗಿದ್ರೆ ಸಾಕು ಅನ್ನೋರು ಡೆಫಿನೆಟ್ಲಿ ಗೌರ್ಮೆಂಟ್ ಜಾಬ್ ಪ್ರಿಫರ್ ಮಾಡಿ. ಬಿಕಾಸ್ ಇಟ್ಸ್ ಅ ವೆರಿ ಸ್ಟೇಬಲ್ ಇನ್ಕಮ್ ಅಂತ ಹೇಳ್ಬೋದು. ಆ್ಯಂಡ್ ಟ್ರೇಡಿಂಗ್ನ ಯಾರು ತೊಗೋಬೇಕಂದ್ರೆ ಯಾರಿಗೆ ಫಿನಾನ್ಷಿಯಲ್ ರಿಸ್ಕನ್ನ ಮ್ಯಾನೇಜ್ ಮಾಡೋಕ್ಕೆ ಬರುತ್ತೋ ನೀವು ತೊಗೊಳ್ಳಿ. ಫಿನಾನ್ಸ್ ಬಗ್ಗೆ ತುಂಬ ನಾಲೆಜ್ ಇರಬೇಕು. ಫಿನಾನ್ಸ್ ಮ್ಯಾನೇಜ್ಮೆಂಟ್ ಬಗ್ಗೆ ನಿಮಗೆ ಒಂದು ಡೀಪ್ ನಾಲೆಜ್ ಬೇಕಾಗುತ್ತೆ. ಆ್ಯಂಡ್ ಯು ಶುಡ್ ಬಿ ಅನಲಿಟಿಕಲ್ ಆ್ಯಂಡ್ ಡಿಸಿಪ್ಲಿನ್. ತುಂಬ ಡಿಸಿಪ್ಲಿನ್ ಟ್ರೇಡರ್ ಆಗಿರಬೇಕು. ಶಿಸ್ತನ್ನು ನೀವು ವಹಿಸಬೇಕು. ಅವಾಗೇ ಟ್ರೇಡಿಂಗಲ್ಲಿ ಸಕ್ಸಸ್ ಆಗ್ತೀರಾ. ಇಫ್ ಯು ಕ್ಯಾನ್ ಮ್ಯಾನೇಜ್ ಎಮೋಷ್ನಲ್ ಪ್ರೆಷರ್. ಟ್ರೇಡಿಂಗ್ ಅನ್ನೋದು ಎಮೋಷ್ನಲ್ ಪ್ರೆಷರ್ನಿಂದ ಕೂಡಿರುತ್ತೆ. ಯಾಕಂದರೆ ಇವಾಗ ಲೆಟ್ಸೆ ಈ ಮಂತ್ ನನಗೆ ಲಾಸ್ ಆಯಿತು, ಈ ಮಂತ್ ಜೀವನ ನಡೆಸೋದು ಹೆಂಗೆ, ಫ್ಯಾಮಿಲಿ ಹೆಂಗೆ, ಹೆಂಡತಿ ಹೆಂಗೆ, ಮಕ್ಕಳು ಹೆಂಗೆ, ಇದೆಲ್ಲ ನೀವು ಯೋಚನೆ ಮಾಡಬೇಕಾಗತ್ತೆ. ಸೊ ಎಮೋಷ್ನಲ್ ಪ್ರೆಷರ್ ಅಂತೂ ಟ್ರೇಡಿಂಗಲ್ಲಿ ಇದ್ದೇ ಇರುತ್ತೆ. ಜೊತೆಗೆ ಬ್ಯಾಕಪ್ ಇರಬೇಕು, ಸೇವಿಂಗ್ಸ್. ಲೆಟ್ಸೆ ನಾನು 10 ಲಕ್ಷ ಹಾಕಿದೆ, ಏನೋ ಆಯಿತು, ಲಾಸ್ ಆಯಿತು, ಬ್ಯಾಕಪ್ಪಲ್ಲಿ ನನಗೆ ದುಡ್ಡಿರಬೇಕು, ಫ್ಯಾಮಿಲಿ ಸಪೋರ್ಟ್ ಇರಬೇಕು. ಜೊತೆಗೆ ಟ್ರೇಡಿಂಗ್ ಕೆರಿಯರ್ನ ಮಾಡ್ಕೊಳ್ಳೋಕೆ ಮುಂಚೆ ಸೊ ಯೋಚನೆ ಮಾಡಿ, ಎಸ್ಪೆಷಲಿ ವಿ ಆರ್ ಇನ್ ಕರ್ನಾಟಕ. ಸೊ ನಿಮಗೆ ಅಟ್ಲೀಸ್ಟ್ ಸೊ ಟ್ರೇಡಿಂಗ್ ಮಾಡ್ತೀನಿ ಅಂದರೆ ಹೆಣ್ಣು ಕೊಡಲ್ಲ, ಇದೆಲ್ಲ ಸಮಸ್ಯೆಗಳಿರುತ್ತೆ. ತುಂಬ ಯೂತ್ಸು ಟ್ರೇಡಿಂಗ್ ಕಡೆ ಬರಲ್ಲ. ಸೊ ಟ್ರೇಡಿಂಗ್ ಕಡೆ ಬಂದಿಲ್ಲ ಅಂದರೂ ಪರವಾಗಿಲ್ಲ. ನಾನು ಹೇಳೋದಂದರೆ ಇಲ್ಲಿ ಕೆರಿಯರ್ ಆಪರ್ಚುನಿಟೀಸ್ ಹುಡುಕಿ ಸ್ಟಾಕ್ ಮಾರ್ಕೆಟಲ್ಲಿ. ಸೊ ಇಫ್ ಯು ಕ್ಯಾನ್ ಕ್ಲಿಯರ್, ನೀವು ನಂಬ್ತಿರಲ್ಲೋ NISM ಎಕ್ಸಾಮ್ಗಳನ್ನು ಕ್ಲಿಯರ್ ಮಾಡಿದ್ರೆ ನಿಮಗೆ ಬೇರೆ ಕೆಲಸನೂ ಸಿಗುತ್ತೆ, ಸ್ಟೇಬಲ್ ಇನ್ಕಮ್ ಸಿಗೋ ಅಂಥ ಕೆಲಸಗಳಿದೆ. ಬರೀ ಟ್ರೇಡಿಂಗ್ನೇ ಕೆರಿಯರ್ ಮಾಡ್ಕೊಳ್ಬೇಕಂತ ಏನಿಲ್ಲ ತಾನೆ. ಸ್ಟಾಕ್ ಮಾರ್ಕೆಟ್ನೇ ಕೆರಿಯರ್ ಮಾಡ್ಕೊಳ್ಳಿ, ಟ್ರೇಡಿಂಗ್ನ ಸೆಕೆಂಡ್ರಿ ಇಟ್ಕೊಳ್ಳಿ. ಸ್ಟಾಕ್ ಮಾರ್ಕೆಟ್ನ ಕೆರಿಯರ್ ಮಾಡಬೇಕು, ಕೋರ್ಸಸ್ನ ಮುಗಿಸ್ಬೇಕು, NISM ಎಕ್ಸಾಮ್ ಬರೀಬೇಕು, ಸ್ಟಾಕ್ ಮಾರ್ಕೆಟ್ ಬಗ್ಗೆ ಡೀಪಾಗಿ ಸ್ಟಡಿ ಮಾಡಬೇಕು. ಅವಾಗ ಇಲ್ಲಿ ಕೆಲಸ ಸಿಗುತ್ತೆ. ಎಲ್ಲಿ ಕೆಲಸ ಸಿಗುತ್ತೆ? ಬ್ರೋಕರ್, ಸ್ಟಾಕ್ ಬ್ರೋಕರ್ಸ್ ಲೈಕ್ ಝರೋದಾ, ಮೋತಿಲಾಲ್,
ಶೇರ್ ಖಾನ್ ಮತ್ತು ನಮ್ಮ ಏಂಜಲ್ ಒನ್ ಇಲ್ಲೆಲ್ಲ ಕಡೆನೂ ಕೆಲಸ ಸಿಗುತ್ತೆ ಈ ಫೀಲ್ಡಲ್ಲಿ. ನಿಮ್ಮ TD ಅಕಾಡೆಮಿಯಲ್ಲೂ ಕೆಲಸ ಸಿಗುತ್ತೆ ಇಫ್ ಯು ಆರ್ ಎ ರಿಯಲಿ ನಿಮಗೆ ನಾಲೆಜ್ ಇದ್ದರೆ. ಸೊ ಇಲ್ಲಿ ಆಪರ್ಚುನಿಟಿ ಸಹ ಇರುತ್ತೆ. ಆ್ಯಂಡ್ ಬೆಸ್ಟ್ ಥಿಂಗ್ ನಾನೇನು ಹೇಳೋದಂದರೆ, ಒಂದು ಕನ್ಕ್ಲೂಷನ್ ಏನು ಹೇಳ್ಬೇಕಂದ್ರೆ, ಫಸ್ಟು ಇಫ್ ಯು ಆರ್ ಅ ಗೌರ್ಮೆಂಟ್ ಎಂಪ್ಲಾಯಿಗೆ, ನೀವು ಗೌರ್ಮೆಂಟ್ ಎಂಪ್ಲಾಯ್ ಆಗಬೇಕು, ಗೌರ್ಮೆಂಟ್ ಸರ್ವಿಸಸ್ಗೆ ಆರ್ ಸಿವಿಲ್ ಸರ್ವಿಸಸ್ಗೆ ಇಲ್ಲ ಒಂದು ಕರ್ನಾಟಕದಲ್ಲಿರೋ ಗೌರ್ಮೆಂಟ್ ಕೆಲಸಗಳಿಗೆ ಪ್ರಿಪೇರ್ ಆಗ್ತಾ ಇದ್ರೆ, ಎಸ್ ಪ್ರಿಪೇರ್ ಆಗಿ. ಆ್ಯಂಡ್ ಹೆಂಗಿದ್ರು ನಿಮಗೆ ಎಷ್ಟು ಕಷ್ಟಪಟ್ಟು ಓದ್ತಾ ಇರ್ತೀರ, ಅದರಲ್ಲಿ ನಿಮ್ಮ ಒಂದು ಸ್ಟ್ರೆಸ್ಸನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಟ್ರೇಡಿಂಗೂ ಸ್ವಲ್ಪ ಕಲೀರಿ. ಸೊ ಟ್ರೇಡಿಂಗ್ನ ದಿನಕ್ಕೆ 1 hour ಆ ಥರ ಕಲ್ತ್ಕೊಂಡು ಸೊ ಏನು ಮಾಡಿ ಅಟ್ಲೀಸ್ಟ್ ಲಾಂಗ್ ಟರ್ಮ್ ಇನ್ವೆಸ್ಟಿಂಗ್ ಮಾಡ್ಕೊಂಡು ಹೋಗ್ತಾ ಇರಿ. ಸೊ ಸಿನ್ಸ್ ಯು ಕೆನಾಟ್ ಡೂ ಫುಲ್ ಟೈಮ್ ಟ್ರೇಡಿಂಗ್ ಎಲ್ಲ ಮಾಡೋಕ್ಕೆ ಆಗಲ್ಲ, ಬಿಕಾಸ್ ನೀವು ಓದ್ತಾ ಇರ್ತೀರ. ಸೊ ಏನು ಮಾಡಿ ಅಟ್ಲೀಸ್ಟ್ ಟ್ರೇಡಿಂಗ್ ಬಗ್ಗೆ ಕಲ್ತ್ಕೊಳ್ಳಿ, ಕ್ರ್ಯಾಶ್ ಕೋರ್ಸಸ್ ಇರ್ತದೆ, ಕಲ್ತ್ಕೊಂಡು ಅಟ್ಲೀಸ್ಟ್ ಇನ್ವೆಸ್ಟ್ ಮಾಡ್ಕೊಂಡು ಹೋಗಿ. ಅಟ್ಲೀಸ್ಟ್ 5 years ನಿಮ್ಗೆ ಕೆಲಸ ಸಿಗೋದು 5 ವರ್ಷ ಆಗ್ಬೋದು. 5 ವರ್ಷದಲ್ಲಿ ಸರ್ ನಾನು ತಿಂಗಳ 1,000 ಇನ್ವೆಸ್ಟ್ ಮಾಡಿದ್ರು ಇವತ್ತು ನನ್ನ ಹತ್ರ ಒಂದು 5 ಲಕ್ಷ ದುಡ್ಡು ಇರ್ತಾ ಇತ್ತಲ್ಲ, ಅಟ್ಲೀಸ್ಟ್ ಒಂದು 2 ಲಕ್ಷ ದುಡ್ಡು ಇರ್ತಾ ಇತ್ತಲ್ಲ ಅಂತ ರಿಗ್ರೆಟ್ ಮಾಡ್ತೀರ ಅವತ್ತು. ಸೊ ನೀವು ಹೇಳ್ಬೋದು 5 ವರ್ಷ ಆದಮೇಲೆ ಕೆಲಸ ಸಿಗ್ಬೋದು, ಸಿಗದೇನೂ ಹೋಗ್ಬೋದು. ಆ್ಯಂಡ್ ಯು ಮೇ ಸೇ ಸರ್ ಈ ಫೀಲ್ಡೇ ಬೇಡ, ನನ್ನ ಕೆಲಸನೂ ಬೇಡ, ಗೌರ್ಮೆಂಟ್ ಕೆಲಸನೂ ಬೇಡ, ನಾನು ಹೆಂಗಿರೋ BE ಮಾಡಿದ್ದೀನಿ, ಡಿಗ್ರಿ ಮಾಡಿದ್ದೀನಿ, ನನ್ನ ಫೀಲ್ಡೇ ಚೇಂಜ್ ಮಾಡಿಬಿಡ್ತೀನಿ, ನನ್ನ ಕೆಲಸಕ್ಕೆ ಹೋಗ್ಬಿಡ್ತೀನಿ ಅಂತ ಹೇಳ್ಬೋದು. ಬಟ್ ಅವತ್ತು ನಿಮಗೆ ಹಿಂದೆ ತಿರುಗಿ ನೋಡಿದ್ರೆ ಕೈಯಲ್ಲಿ ₹1 ಕೆಲಸ ಇರಲ್ಲ, 5 ವರ್ಷ ಓದಿರ್ತೀರ, ನಾಲೆಜ್ ಇರ್ತದೆ. ಬಟ್ ಆ ನಾಲೆಜ್ನ ರೆಸ್ಪೆಕ್ಟ್ ಮಾಡೋದು ಈ ಸೊಸೈಟಿಯಲ್ಲಿ ತುಂಬ ಕಷ್ಟ ಆಗುತ್ತೆ. ಬಿಕಾಸ್ ನಿಮಗೆ ನಿಮ್ಮ ನಾಲೆಜ್ಗೆ ಕೆಲಸನೂ ಸಿಗಲಿಲ್ಲ, ನೋಟಿಫಿಕೇಷನು ಬರಲಿಲ್ಲ, 5 years ವೇಸ್ಟ್ ಆಯಿತು. ಸೊ ತುಂಬ ಸಂಕಷ್ಟಕ್ಕೆ ಸಿಕ್ಕಾಕೊಳ್ತೀರ. ಇಫ್ ಯು ಆರ್ ಪ್ರಿಪೇರಿಂಗ್ ಫಾರ್ UPSC ಪ್ರಿಪೇರ್ ಆಗಿ ನೀವೇನಾದ್ರು ಫೇಲ್ ಆದ್ರಿ ಅಂದ್ಕೊಳ್ಳಿ, ಕೆಲಸ ಸಿಗಲಿಲ್ಲ ಅಂದ್ಕೊಳ್ಳಿ, ನೀವೇನೇನು ಪ್ರಿಪೇರ್ ಆದ್ರಲ್ಲ ಅದು ನಿಮ್ಮ ನಾಲೆಜ್ ಅಷ್ಟೇ ಉಳಿಯುತ್ತೆ ಹೊರತು ಅದರಿಂದ ನಿಮಗೆ ಏನೂ ಸಿಗಲಲ್ಲ. ಅದೇ ನೀವು ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಅಂತ ಹೋಗಿ ಲೆಟ್ಸ್ ಸೇ ಫೇಲ್ ಆದರೆ ಅಂದ್ಕೊಳ್ಳಿ, ಬಟ್ ಸ್ಟಿಲ್ ನಿಮಗೆ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟಿಂಗ್ ನಾಲೆಜ್ ಇದೆ ಅಂದ್ಕೊಳ್ಳಿ, ಜಸ್ಟ್ SIP ಮ್ಯೂಚುವಲ್ ಫಂಡ್ ಮಾಡ್ಕೊಂಡೋದ್ರು ಇದರಿಂದ ನಿಮ್ಮ ಲೈಫಲ್ಲಿ ಮತ್ತೆ ಎಷ್ಟೋ ಕೋಟ್ಯಾಂತರ ರೂಪಾಯಿ ದುಡ್ಡು ಮಾಡ್ಬೋದು. ಸೊ ಬಿಕಾಸ್ ನೀವು ಹೇಳ್ಬೋದು ಸರ್ ಇದು UPSC ನಾಲೆಜ್ ಗ್ರೇಟಾ, ಸ್ಟಾಕ್ ಮಾರ್ಕೆಟ್ ನಾಲೆಜ್ ಗ್ರೇಟಾ? ಎಸ್, UPSCನೂ ನಾಲೆಜ್ ಗ್ರೇಟೇ, ಬಿಕಾಸ್ ಇಟ್ ಈಸ್ ಆಲ್ಸೋ ಕರೆಂಟ್ ಅಫೇರ್ಸ್, ಇಟ್ ಈಸ್ ಆಲ್ಸೋ. ಬಟ್ ನೀವು ಸ್ಟ್ಯಾಟಿಕ್ ಸಬ್ಜೆಕ್ಟ್ನು ಓದ್ತೀರಾ. ಬಟ್ ಸ್ಟಾಕ್ ಮಾರ್ಕೆಟಲ್ಲಿ ಸ್ಟ್ಯಾಟಿಕ್ ಸಬ್ಜೆಕ್ಟ್ ಅನ್ನೋದೇ ಇಲ್ಲ, ಬರೀ ಡೈನಾಮಿಕ್ ಸಬ್ಜೆಕ್ಟ್. ಏನು ನಡೀತಾ ಇದೆ ಪ್ರಪಂಚ, ಹೆಂಗೆ ನಡೀತಾ ಇದೆ, ಎಲ್ಲಿ ದುಡ್ಡು ಹೋಗ್ತಾ ಇದೆ, ಎಲ್ಲಿ ದುಡ್ಡು ಬರ್ತಾ ಇದೆ, ಇಟ್ಸ್ ಕಂಪ್ಲೀಟ್ಲಿ ಡೈನಾಮಿಕ್ಸ್, ಇಟ್ಸ್ ಎಕನಾಮಿಕ್ಸ್ ಆ್ಯಂಡ್ ಡೈನಾಮಿಕ್ಸ್. ಎರಡೂ ನಾಲೆಜ್ ಗ್ರೇಟೇ. ಬಟ್ ಇಲ್ಲಿ ನಿಮಗೆ ಕೆಲಸ ಸಿಗುತ್ತೆ, ಸ್ಟೇಬಲ್ ಇನ್ಕಮ್ ಸಿಗುತ್ತೆ. ಬಟ್ ಇಲ್ಲಿ ನಿಮಗೆ ಕೆಲಸ ಇಲ್ಲ, ಏನೂ ಇಲ್ಲ, ನಿಮಗೆ ಇನ್ಕಮ್ ಸಿಗುತ್ತೆ, ನಿಮಗೆ ನೀವೇ ಬಾಸು. ಇಲ್ಲಿ ನೀವು ಅನ್ಲಿಮಿಟೆಡ್ ದುಡ್ಡನ್ನು ದುಡಿಬೋದು. ಅನ್ಲಿಮಿಟೆಡ್ ಅಂದರೆ ಯೋಚನೆ ಮಾಡಿ, ಸೊ ಇಷ್ಟು ಎಲ್ಲ ಕೋಟಿ ಬರುತ್ತೆ ಅಂತಲ್ಲ ಹೇಳ್ತಿರೋದು. ಒಂದು ದರ್ ಈಸ್ ನೋ ಇಷ್ಟೇ ದುಡಿಬೋದು ಅಂತ ಹೇಳೋಕ್ಕಾಗಲ್ಲ, ಎಷ್ಟು ಬೇಕಾದ್ರೂ ದುಡಿಬೋದು. ಬಟ್ ಇಲ್ಲಿ ನಿಮಗೆ ಅಷ್ಟು ಓದಿದ್ರು ಸಹ ಲಿಮಿಟೆಡ್ ಇನ್ಕಮ್. ಬಟ್ ಇಲ್ಲಿನೂ ಹೇಳ್ಬೋದು ಸರ್ ಅಲ್ಲಿ ಆ ಥರನೂ ಮಾಡ್ಬೋದಲ್ಲ ಸರ್, ಅಂಡರ್ ದ ಟೇಬಲ್ ಹಂಗೆ ಹಿಂಗೆ ಅಂತ ಹೇಳ್ಬೋದು. ಬಟ್ ಅದು ಎಷ್ಟು ಎಥಿಕಲ್ ಯೋಚನೆ ಮಾಡಿ, ನಿಮಗೆ ನೀವೇ ಯೋಚನೆ ಮಾಡಿ. ನೀವು ಇಷ್ಟೆಲ್ಲ ಕಷ್ಟಪಟ್ಟು ಓದಿ ನಮ್ಮ ದೇಶನ ಮೇಲಕ್ಕೆ ತರ್ತೀನಿ ಅಂತ ಹೋಗ್ಬಿಟ್ಟು ಅಂಡರ್ ದ ಟೇಬಲ್ಲು ಇದೆಲ್ಲ ನೀವು ಯೋಚನೆ ಮಾಡಿದ್ರೆ ದೆನ್ ವಾಟ್ ಈಸ್ ನಮ್ಮ ದೇಶ ಹೆಂಗೆ ಉದ್ಧಾರ ಆಗುತ್ತೆ ಯೋಚನೆ ಮಾಡಿ. ಯೂತ್ಸೇ ತಪ್ಪು ಮಾಡ್ಕೊಂಡು ಹೋಗ್ತಾ ಇದ್ರೆ ದೆನ್ ನಿಮ್ಮನ್ನ ತಿದ್ದವ್ರು ಯಾರು? ದೆನ್ ವಾಟ್ ಈಸ್ ಪಾಯಿಂಟ್ ಆಫ್ ಪ್ರಿಪೇರಿಂಗ್? ದೆನ್ UPSC ಪ್ರಿಪೇರ್ ಆಗೋರ್ನೆಲ್ಲ ನಾವು ಕೆಟ್ಟ ದೃಷ್ಟಿಯಲ್ಲೇ ನೋಡಬೇಕಾಗತ್ತೆ. ಹಂಗೆ ನೀವು ಯೋಚನೆ ಮಾಡಿ ನಾವು ಏನೋ ಇಲ್ಲಿ ಅಂಡರ್ ದ ಟೇಬಲ್ ಮಾಡ್ಕೊಂಡ್ಬಿಡ್ತೀವಿ ದುಡ್ಡು, ಈ ಥರ ಮೈಂಡ್ ಸೆಟ್ಟಲ್ಲಿ ಹೋಗಲೇಬೇಡಿ. ನಾನು ಹೇಳೋದು ಅದರಷ್ಟು ಕ್ರೈಮ್ ಇನ್ಯಾವುದೂ ಇಲ್ಲ. ಇಫ್ ಯು ಆರ್ ಪ್ರಿಪೇರಿಂಗ್ ಫಾರ್ UPSC, ನೀವು ದೇಶಕ್ಕೆ ಏನೋ ಮಾಡಬೇಕು, ಎಥಿಕ್ಸಲ್ಲಿ ಮಾಡ್ತೀನಿ ಅಂತ ಹೋಗ್ತೀರಾ. ಸೊ ಆ ಥರ ಮೈಂಡ್ ಸೆಟ್ಟಲ್ಲಿ ಇದ್ದರೆ ಮಾತ್ರ ಹೋಗಿ. ಸೊ ಬೇರೆ ಏನೋ ಉದ್ದೇಶದಲ್ಲಂತೂ ಹೋಗಲೇಬೇಡಿ. ಆನೆಸ್ಟ್ ಸಜೆಷನ್, ಫೈನಲ್ ಕನ್ಕ್ಲೂಷನ್ ಏನಂದರೆ, ನಿಮಗೇನಾದ್ರು ಸ್ಟ್ರಾಂಗ್ ಫಿನಾನ್ಷಿಯಲ್ ಸಪೋರ್ಟ್ ಇಲ್ಲ ಅಂದರೆ ನೀವೇನು ಮಾಡಿ, ಗೌರ್ಮೆಂಟ್ ಕೆಲಸಕ್ಕೆ ಪ್ರಿಪೇರ್ ಆಗಿ ಆರಾಮ್ಸೆ ಅದನ್ನೇ ಫೋಕಸ್ ಮಾಡಿ ಪಾರ್ಟ್ ಟೈಮಲ್ಲಿ ಟ್ರೇಡಿಂಗ್ ಮಾಡ್ಕೊಳ್ಳಿ, ಪಾರ್ಟ್ ಟೈಮಲ್ಲಿ ಇನ್ವೆಸ್ಟಿಂಗ್ ಮಾಡ್ಕೊಳ್ಳಿ ಅಂತ ಸಜೆಷನ್ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಸೊ UPSC ಸಿವಿಲ್ ಸರ್ವಿಸಸ್ ಬೆಸ್ಟಾ, ಸ್ಟಾಕ್ ಮಾರ್ಕೆಟ್ ಬೆಸ್ಟಾ? ಒಂದು ಸಿಂಪಲಾಗಿ ಒಂದು ಕ್ಲಾರಿಟಿ ಕೊಟ್ಟಿದ್ದೀನಿ. ಸೊ ಎರಡೂ ಮಾಡ್ಬೋದು, ಹೇಗೆ ಮಾಡೋದು ಅಂತ ನಾನು ಹೇಳ್ಕೊಟ್ಟಿದ್ದೀನಿ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ಇನ್ನೂ ಏನಾದ್ರು ಕಲಿಬೇಕಾದ್ರೂ ಪ್ರತಿ ಭಾನುವಾರ 10 ಗಂಟೆಯಿಂದ 1 ಗಂಟೆಗೆ ಫ್ರೀಯಾಗಿ ಸ್ಟಾಕ್ ಮಾರ್ಕೆಟನ್ನು ನಮ್ಮ TD ಸಂಸ್ಥೆಯಲ್ಲಿ 10 ಬ್ರಾಂಚ್ಗಳಲ್ಲೂ ಹೇಳ್ಕೊಡ್ತೀವಿ. ಬಂದು ಕಲಿತು ನೀವು ಸಹ ಆರ್ಥಿಕ ಸ್ವತಂತ್ರ ಪಡೀರಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಸೊ ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಜಾಯ್ನ್ ಆಗೋದು ವೆರಿ ಸಿಂಪಲ್. 8 ಬ್ರಾಂಚಸ್ ಇರುತ್ತೆ. ರಾಜಾಜಿನಗರ, JP ನಗರ, ಯಲಹಂಕ, ವೈಟ್ಫೀಲ್ಡ್, ದಾವಣಗೆರೆ, ಹುಬ್ಳಿ, ಮೈಸೂರು ಹಾಗೂ ಕಲಬುರಗಿ. ನಿಮ್ಮ ನಿಯರೆಸ್ಟ್ ಬ್ರಾಂಚ್ಗೆ ಕರೆ ಮಾಡಿ ಈ ಕೂಡಲೇ ₹500 ಟೋಕನ್ ಪೇ ಮಾಡಿ ಸೀಟ್ಗಳನ್ನು ಬುಕ್ ಮಾಡ್ಕೊಳ್ಳಿ. ಮೋಸ್ಟ್ ಆಫ್ ದ ಟೈಮ್ ಹೌಸ್ಫುಲ್ ಇರೋದ್ರಿಂದ ಮೊದಲೇ ಸೀಟ್ ಬುಕ್ ಮಾಡ್ಕೊಂಡು ಬರೋದು ಒಳ್ಳೆಯದು. ಸೊ 3 days ವರ್ಕ್ಶಾಪ್ ಇರುತ್ತೆ. ಶುಕ್ರವಾರ, ಶನಿವಾರ, ಭಾನುವಾರ. ಶುಕ್ರವಾರ 10 ಗಂಟೆಯಿಂದ 2 ಗಂಟೆ, ಶನಿವಾರ 10 ಗಂಟೆಯಿಂದ 5 ಗಂಟೆ, ಭಾನುವಾರ 10 ಗಂಟೆಯಿಂದ 5 ಗಂಟೆ. ನಿಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಏನೂ ಗೊತ್ತಿಲ್ಲ ಅಂದ್ರೂ ಪರವಾಗಿಲ್ಲ, ನಾವು ನಿಮಗೆ ಕಲಿಸ್ತೀವಿ.
ಸೊ ಯಾರ್ಯಾರು ನಮ್ಮ ಸ್ಟಾಕ್ ಮಾರ್ಕೆಟ್ ವರ್ಕ್ಶಾಪ್ ಇನ್ನೂ ಅಟೆಂಡ್ ಮಾಡಿಲ್ವೋ ನಿಮ್ಗೊಂದು ಸುವರ್ಣ ಅವಕಾಶ ಇದೆ. ಪ್ರತಿ ಭಾನುವಾರ 10 ಗಂಟೆಯಿಂದ 1 ಗಂಟೆಗೆ ಒಂದು ಐ ಓಪನರ್ ವರ್ಕ್ಶಾಪ್ ಸಹ ಮಾಡ್ತೀವಿ, ಬೆಳಗ್ಗೆ 10 ಗಂಟೆಯಿಂದ 1 ಗಂಟೆಗೆ. ಪ್ರತಿ ಶುಕ್ರವಾರ 4 ಗಂಟೆಯಿಂದ 6 ಗಂಟೆಗೆ ಫ್ರೀ ಫಿನಾನ್ಷಿಯಲ್ ಪ್ಲಾನಿಂಗ್ ಕ್ಲಾಸಸ್ ಸಹ ಇರುತ್ತೆ. ಲರ್ನಿಂಗ್ ಅಲ್ಲಿ ಎಲ್ಲಿ ತೆಗೆದ್ರೆ ಯು ವಿಲ್ ಸ್ಟಾರ್ಟ್ ಅರ್ನಿಂಗ್. ಸೊ TD ಅಕಾಡೆಮಿ ಭಾರತದ ಅತಿ ದೊಡ್ಡ ಷೇರು ತರಬೇತಿ ಕೇಂದ್ರ. 10,000 ಚದರ ಅಡಿ ಆಫೀಸ್ ಒಳಗೊಂಡಿದೆ. 60 ಮಂದಿ ಸಿಬ್ಬಂದಿ ಇದ್ದಾರೆ ನಿಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಪ್ರಾಕ್ಟಿಕಲ್ ಆಗಿ ಟ್ರೈನಿಂಗ್ ಕೊಡೋದಕ್ಕೆ. ಇನ್ನೇಕೆ ತಡ, ಫಿನಾನ್ಷಿಯಲ್ ಫ್ರೀಡಮ್ ಪಡ್ಕೋಬೇಕಾ? ಸೊ ಡೆಫಿನೆಟ್ಲಿ ಕಲ್ಸೋದಕ್ಕೆ ನಾವು ರೆಡಿ ಇದೀವಿ, ಕಲಿಯೋದಕ್ಕೆ ನೀವು ರೆಡಿ ಇದ್ದೀರಾ? ಈ ವಾರ ನಿಮ್ಮ ಬ್ರಾಂಚ್ ಅಲ್ಲಿ ಬಂದು ನಾನು ಪಾಠ ಮಾಡ್ತಾ ಇದ್ದೀನಿ. ಸಿಗೋಣ ಫೇಸ್ ಟು ಫೇಸ್ ಇದೇ ಶುಕ್ರವಾರ. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಗೊಂದಲವಿದೆಯಾ? ಯಾವುದೇ ರೀತಿಯ ಪ್ರಶ್ನೆಗಳಿರಲಿ, ಕನ್ಫ್ಯೂಷನ್ ಇರಲಿ, ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ TD ಅಕಾಡೆಮಿಯ ಗ್ರಾಹಕ ಸೇವಾ ಸಿಬ್ಬಂದಿ ಜೊತೆಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉಚಿತವಾಗಿ ಸಲಹೆಗಳನ್ನು ಪಡೆಯಿರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.